ಸೊ ಯಾವುದೇ ಸ್ಟಾಕ್ ಪಿಕ್ ಮಾಡೋಕ್ಕಿಂತ ಮುಂಚೆ ಪಿ ರೇಷಿಯೋ ಚೆಕ್ ಮಾಡಬೇಕು ಅಂತ ಹೇಳಿರ್ತಾರೆ, ನೀವು ಕೇಳಿರ್ತೀರಾ. ಏನಿದು ಪಿ ರೇಷಿಯೋ, ಇದು ಹೇಗೆ ಹೆಲ್ಪ್ ಆಗುತ್ತೆ, ಹೇಗೆ ಯೂಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಪಿ ರೇಷಿಯೋ ಅಂದರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂತ. ಅದರ ಅರ್ಥ ಇದು ಎರಡು ರೀತಿ ನಮಗೆ ಯೂಸ್ ಆಗುತ್ತೆ. ಒಂದು ಬಂದು ಕಂಪ್ನಿ ವ್ಯಾಲ್ಯೂಯೇಷನ್ ತಿಳ್ಕೊಳ್ಳೋಕ್ಕೆ ಈ ಪಿ ರೇಷಿಯೋ ಯೂಸ್ ಆಗುತ್ತೆ. ಎರಡನೇದು ನಾವು ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಮಾಡಬಾರ್ದಾ ಅಂತ ತಿಳ್ಕೊಳ್ಳೋಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಈಗ ಫಸ್ಟ್ ಪಾಯಿಂಟಿಗೆ ಬರೋಣ, ಕಂಪ್ನಿ ವ್ಯಾಲ್ಯೂಯೇಷನ್. ಪಿ ರೇಷಿಯೋ ಬೆಂಚ್ ಮಾರ್ಕ್ ಬಂದು 20 to 25 ಇದೆ. ಸೊ ಅದರ ಅರ್ಥ 20 to 25 ಇದ್ದರೆ ಆ ಒಂದು ಸ್ಟಾಕ್ ಪ್ರೈಸ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇನ್ ಕೇಸ್ 20 to 25 ಕೆಳಗಡೆ ಇದ್ದರೆ ಅದು ಅಂಡರ್ ವ್ಯಾಲ್ಯೂಡ್ ಅಂತ. ಸೊ ಆ ಕಂಪನಿ ಬಂದು ಅಂಡರ್ ವ್ಯಾಲ್ಯೂ ಇದೆ ಅಥವಾ ಸ್ಟಾಕ್ ಬಂದು ಅಂಡರ್ ವ್ಯಾಲ್ಯೂಡ್ ಇದೆ ಅಂತ. ಇನ್ ಕೇಸ್ 25 ಮೇಲೆ ಇದೆ ಓವರ್ ವ್ಯಾಲ್ಯೂಡ್ ಇದೆ ಅಂತ. ಲೆಟ್ಸ್ ಈಗ ಒಂದು 100 ರೂಪೀಸ್ ವಸ್ತುನ ಅದ್ರ ವ್ಯಾಲ್ಯೂ ಬಂದು 100 ಇದೆ, ಅದರ ಅರ್ಥ ಬೆಂಚ್ ಮಾರ್ಕ್ 20 to 25. ಅದಕ್ಕಿಂತ ಕಡಿಮೆ 80 ಇದೆ ಅಂದರೆ ಅದು ಅಂಡರ್ ವ್ಯಾಲ್ಯೂಡ್. ಇದು ನಿಮಗೆ ಬೆಟರ್ ಪ್ರೈಸ್, ಒಳ್ಳೆ ಪ್ರಾಡಕ್ಟ್ ನಿಮಗೆ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಅಂತ. ಇನ್ ಕೇಸ್ 120 ರೂಪಾಯಿಗೆ ಹೋದರೆ ಓವರ್ ಪ್ರೈಸ್, ಓವರ್ ವ್ಯಾಲ್ಯೂಡ್. ಅದರ ಅರ್ಥ ನೀವು 100 ರೂಪಾಯಿ ವಸ್ತುನ 120 ರೂಪಾಯಿ ಕೊಟ್ಟು ತಗೊಳ್ತಾ ಇದ್ದೀರಾ ಅಂತ ಅರ್ಥ. ಸೊ ಯಾವುದೇ ಕಾರಣಕ್ಕೂ 20 to 25 ಒಳಗಡೆ ಇರುವಂಥ ಸ್ಟಾಕ್ ಚೆನ್ನಾಗಿರುತ್ತೆ. ಅದೊಂದೇ ಅಲ್ಲ, ಬೇರೆ ಕಂಪ್ನಿ ವ್ಯಾಲ್ಯೂಯೇಷನ್ ಇರ್ಬೋದು ಅಥವಾ ಆ ಕಂಪ್ನಿ ಮೋಡ್ ಆಫ್ ಸರ್ವಿಸ್ ಇರ್ಬೋದು, ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಅವ್ರದ್ದು ಏನು ರೇಂಜ್ ಇದೆ ಅದನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಗಮನದಲ್ಲಿಟ್ಕೊಳ್ಳಿ. ಸೊ ಎರಡನೇದು ಬಂದು ಒಂದು ರೂಪಾಯಿ ಪ್ರಾಫಿಟ್ ನೀವು ಮಾಡೋದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅನ್ನೋದನ್ನು ಕೂಡ ಪಿ ರೇಷಿಯೋ ಹೇಳುತ್ತೆ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಫಾಲೋ ಮಾಡಿ, ಹಾಗೆ ಹೆಚ್ಚಿನ ಕಾಂಟೆಂಟ್ಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.